ಬೆಟ್ಟದ ಮೇಲಿರುವ ದೈವಸ್ಥಾನಗಳು ಹಲವಾರು ಇವೆ. ಆ ಬೆಟ್ಟಗಳ ಇತಿಹಾಸ, ಅಲ್ಲಿನ ಶ್ರದ್ಧೆ, ಜನರ ಆರಾಧನೆ ಎಲ್ಲವೂ ವೈಶಿಷ್ಟ್ಯವಾಗಿದೆ. ಈ ರೀತಿ ಬೆಟ್ಟದ ಮೇಲಿರುವ ದೈವಸ್ಥಾನಗಳ ಪೈಕಿ ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದ ಭೈರವ ಕಲ್ಲು ಬೆಟ್ಟವು ಒಂದು. ಗುಡ್ಡದ ಮೇಲ್ಭಾಗದಲ್ಲಿ ಕಲ್ಲಿನ ಮೇಲೆ ನೇಲೆಯಾಗಿರುವ ಭೈರವ ಮುಜಿಲ್ನಾಯ ಪುರುಷರಾಯ ದೈವದ ಸಹಿತ ಸಾನ್ನಿಧ್ಯ ದೂರ ದೂರದ ಭಕ್ತರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ. ಸುತ್ತಲೂ ಕುದುರೆಮುಖ ಗಿರಿಶಿಖರ ಶ್ರೇಣಿ, ನಡುವಿನಲ್ಲಿರುವ ಕಲ್ಲಿನ ಮೇಲೆ ನಡೆದ ದೈವದ ನೇಮೋತ್ಸವದಲ್ಲಿ ಜನ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದಾರೆ. ಈ ದೇವಸ್ಥಾನದ ನೇಮೋತ್ಸವದ ಪೈಕಿ ವಿಶೇಷ ಆಕರ್ಷಣೆ ಪುರುಷರಾಯ ದೈವದ ನೇಮೋತ್ಸವ. ಘಟ್ಟದ ಮೇಲಿಂದ ತುಳುನಾಡಿಗೆ ಕಾಲಿಟ್ಟ ಪುರುಷರಾಯ ತುಳುನಾಡಿನ ಹಲವು ಭಾಗಗಳಲ್ಲಿ ನೆಲೆ ನಿಂತಿದ್ದಾನೆ. ಭೈರವ ಕಲ್ಲಿನಲ್ಲೂ ಭೈರವ ಮುಜಿಲ್ನಾಯ ನೇಮೋತ್ಸವದ ನಡುವಿನಲ್ಲಿ ಪುರುಷರಾಯ ದೈವದ ನೇಮೋತ್ಸವ ನಡೆಯುತ್ತದೆ. ದೈವದ ನೇಮೋತ್ಸವಕ್ಕೆ ಎಣ್ಣೆ ಭೂಳ್ಯ ನೀಡುವ ಸಂದರ್ಭದಲ್ಲೇ ದೈವ ಪಾತ್ರೆಗೆ ಪುರುಷರಾಯ ದೈವದ ಆವೇಶವಾಗುತ್ತದೆ. ಬಳಿಕ ಎಲ್ಲರೂ ಪಾತ್ರೆಯನ್ನ ಹಿಡಿದುಕೊಂಡೇ ದೈವದ ಪೋಷಕಗಳನ್ನ ಪಾತ್ರೆಗೆ ಉಡಿಸುತ್ತಾರೆ. ಬಳಿಕವೂ ಆವೇಶದಲ್ಲೇ ನರ್ತನ ಸೇವೆ ನಡೆಯಲಿದೆ. ಸಂಪೂರ್ಣ ಕನ್ನಡದಲ್ಲೇ ಸಂವಹನ ನಡೆಸುವ ಪುರುಷರಾಯನಿಗೆ ಜನ ಒಪ್ಪಿಸುವ ಪ್ರಮುಖ ಹರಕೆ ಬೀಡಿ. ದೈವದ ಭಾರಣೆಯ ಸಂದರ್ಭದಲ್ಲಿ ಪ್ರಸಾದ ರೂಪದಲ್ಲಿ ಜನ ದೈವದ ಜೊತೆಗೆ ಬೀಡಿ ಸೇದುವುದು ವಿಶೇಷ. ಕಾಲ ಎಷ್ಟೇ ಬದಲಾದರೂ ಜನ ಮಾತ್ರ ಇಂದಿಗೂ ತಾವು ನಂಬಿದ ದೈವದ ಆರಾಧನೆ, ಹಿರಿಯರು ತೋರಿಸಿದ ಆರಾಧನೆಯ ಮಾರ್ಗವನ್ನ ಬದಲಾಯಿಸದೇ ಇರೋದು ದೈವದ ಮೇಲಿನ ನಂಬಿಕೆಗೆ ಸಾಕ್ಷಿಯಾಗಿದೆ.